ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾಳೆಕಾಯಿ ಪಲ್ಯ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವ ಪಲ್ಯ. ರೊಟ್ಟಿ ಚಪಾತಿಗೆ ಒಳ್ಳೆ ಕಾಂಬಿನೇಷನು. ಬಾಳೆಕಾಯಿ ಯಾವಾಗಲೂ ಬಜ್ಜಿ ಮಾಡ್ತಾ ಇರ್ತೀವಿ. ಒಂದು ಸಲ ಈ ಥರ ಪಲ್ಯ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇದು ಆಗಾಗ ಬಾಳೆಕಾಯಿ ಪಲ್ಯ ತಿನ್ನೋದು ದೇಹಕ್ಕೆ ಭಾಳ ಉತ್ತಮ. ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀವಿ, ನೋಡೋಣ ಬನ್ನಿ. ಮೊದಲು ಬಾಳೆಕಾಯಿ ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನೀರಲ್ಲಿ ಹಾಕಿಟ್ಕೋಬೇಕು. ನೀರಲ್ಲಿ ಹಾಕಿಲ್ಲ ಹಂಗೆ ಸಪ್ರೇಟ್ ಪ್ಲೇಟಲ್ಲಿ ಇಟ್ಕೊಂಡ್ರೆ ಅದು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ, ಅವಾಗ ಟೇಸ್ಟ್ ಚೆನ್ನಾಗಿರಲ್ಲ. ನಾವು ಅದ್ರ ಜೊತೆ ಒಂದು ಸ್ವಲ್ಪ ಹಸಿ ಬಟಾಣಿ, ಆಲೂಗೆಡ್ಡೆ ಮಿಕ್ಸ್ ಮಾಡಿ ಬಾಳೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ. ಅದು ಬರೀ ಬಾಳೆಕಾಯಿ ಪಲ್ಯ ಅಂತ ಅಂದರೆ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರಲ್ಲ. ಹಾಗಾಗಿ ಕಾಳು ತರಕಾರಿ ಯಾವುದಾದ್ರೂ ಮಿಕ್ಸ್ ಮಾಡಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಒಂದು ಸೈಡು ಚಪಾತಿನೂ ರೆಡಿ ಮಾಡ್ಕೊತಾ ಇದ್ವಿ. ಚಪಾತಿ ಜೊತೆ ಚೆನ್ನಾಗಿರುತ್ತೆ ತಿನ್ನೋಕ್ಕಿದು. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಕುಕ್ಕರ್ನ ಹಚ್ಚಿ ಬಿಸಿ ಮಾಡೋಕೆ ಇಟ್ಟಿದ್ವಿ. ನಂತರ ಖಾರ ರುಬ್ಬಕ್ಕೆ ಸ್ವಲ್ಪ ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಖಾರದ ಪುಡಿ, ಸ್ವಲ್ಪ ಹುಚ್ಚೆಳ್ಳು ಇಷ್ಟನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು. ನಂತರ ಏನು ಕುಕ್ಕರ್ ಹಚ್ಚಿಟ್ಟಿದ್ವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕೊತಾ ಇದ್ವಿ. ಸಾಸಿವೆ ಹಾಕಿದ್ಮೇಲೆ ಅದು ಚಟಪಟ ಸಿಡಿದ್ಮೇಲೆ ನಂತರ ಸ್ವಲ್ಪ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, 4 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಿ. ಸ್ವಲ್ಪ ಈರುಳ್ಳಿ ಹಾಕಿ ಬಾಡಿಸ್ಕೊತಾ ಇದ್ವಿ. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ 2 ಆಲೂಗೆಡ್ಡೆ, ಹಸಿ ಬಟಾಣಿ, ಏನು ಬಾಳೆಕಾಯಿ ಹೆಚ್ಚಿಟ್ಕೊಂಡು ನೀರಲ್ಲಿ ಹಾಕಿಟ್ಟಿದ್ವಲ್ಲ ಅದನ್ನು ತೆಗೆದ್ಬಿಟ್ಟು ಈ ಥರ ಈಗ ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ವಿ. ಅದು ಮಿಕ್ಸ್ ಮಾಡಿದ್ಮೇಲೆ ಏನು ರುಬ್ಬಿಟ್ಟಿದ್ವಲ್ಲ ಅದನ್ನು ಖಾರ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಬಾಡಿಸ್ಕೋಬೇಕು. ನಂತರ ಬಾಡಿಸ್ಕೊಂಡ್ಮೇಲೆ ಅದು ಟೊಮೊಟೊ ಹಾಕಿದ್ವಿ. 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಿ. ಸಣ್ಣದಾಗಿರೋ 2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ವಿ. 2 ಟೊಮೊಟೊ ಮಿಕ್ಸ್ ಮಾಡ್ಕೊಂಡ್ವಿ. ಏನು ಟೊಮೊಟೊ ಹಾಕಿದ್ವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ 2 ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೋಬೇಕು. ಇದು ನಾವು ಮನೆಯಲ್ಲೇ ರೆಡಿ ಮಾಡಿರೋವಂಥ ಸಾಂಬಾರು ಪುಡಿ. ಮತ್ತು ಒಂದು ಸೈಡ್ ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ನೀರು ಅಷ್ಟು ಮಿಕ್ಸ್ ಮಾಡಿ 1 ವಿಷಲ್ ಬರಬೇಕು. 1 ವಿಷಲ್ ಬಂದಮೇಲೆ ನೋಡಿ ಪಲ್ಯ ಯಾವ ಥರ ರೆಡಿಯಾಗಿದೆ ಅಂತ ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೀವು ಈ ಥರ ಟ್ರೈ ಮಾಡಿ ನೋಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸೈಡು ನಾವು ಚಪಾತಿನೂ ರೆಡಿ ಮಾಡ್ಕೊತಾ ಇದ್ವಿ. ಇದು ನೈಟ್ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ವಿ ಬಾಳೆಕಾಯಿ ಪಲ್ಯ ಚಪಾತಿನ. ಇದ್ರ ಜೊತೆ ನಾವು ಹಸಿ ಬಟಾಣಿ, ಆಲೂಗೆಡ್ಡೆ ಹಾಕಿದ್ವಿ. ಇಲ್ಲಾಂದರೆ ಕಡಲೆಕಾಳನ್ನ ನೈಟ್ ನೆನೆಸ್ಬಿಟ್ಟು ಕಡಲೆಕಾಳು ಹಾಕಿ ಈ ಥರ ಬಾಳೆಕಾಯಿಗೆ ಕಡಲೆಕಾಳು ಮಿಕ್ಸ್ ಮಾಡಿ ಆಲೂಗೆಡ್ಡೆ ಹಾಕಿ ಮಾಡ್ಬೋದು. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.